ತಂಗಾಳಿ ಬೀಸಿದಾಗ ಹೂವಾಯ್ತು ಹಿಮನ. ಸಂಚಿಕೆ 97. ಆಕರ್ಷ್ನ ದನಿ ಕೇಳಿ ಯುದಿತ್ ಹಾಗೂ ಸ್ತುತಿ ಅಲ್ಲೇ ನಿಂತರು. ಸ್ತುತಿ, ನಾವು ದುಡುಕು ಬಿಟ್ವಿ ಅನಿಸುತ್ತೆ. ಒಂದ್ಸಾರಿ ಆಕರ್ಷ್ ಜೊತೆ ಮಾತಾಡೋಣವಾ? ಆಕರ್ಷ್ನ ನೋವು ಕಂಡು ಸ್ತುತಿಯ ಬಳಿ ಕೇಳಿದ ಯುದಿತ್. ಅವಳು ಸರಿ ಎಂಬಂತೆ ತಲೆ ಆಡಿಸಿದಳು. ಆಕರ್ಷ್, ಈ ಪರಿಸ್ಥಿತಿಯಲ್ಲಿ ಕೇಳುವುದು ಸರಿಯೋ ತಪ್ಪೋ ಗೊತ್ತಿಲ್ಲ. ಆದರೂ ನಿಮ್ಮ ಹಾಗೂ ಪರಿ ನಡುವೆ ಏನು ನಡೀತು? ನೀವಿಬ್ಬರು ಯಾಕೆ ದೂರ ಆದ್ರಿ? ಯುದಿತ್ ಕೇಳಿದಾಗ, ನೀವು ಯಾರು ಅಂತಾನೆ ಗೊತ್ತಿಲ್ಲ. ನಿಮ್ಮ ಬಳಿ ನನ್ನ ಪರ್ಸ್ನಲ್ ವಿಷಯವನ್ನು ಹೇಗೆ ಹೇಳಲಿ ಎಂದು ಮರು ಪ್ರಶ್ನಿಸಿದ ಆಕರ್ಷ್. ನಾನು ಯುದಿತ್, ಸ್ತುತಿಯ ಕಸಿನ್. ನಿಮ್ಮ ಬಗ್ಗೆ ಸ್ತುತಿ ನನ್ನ ಹತ್ರ ಎಲ್ಲ ಹೇಳಿದ್ದಾಳೆ. ನೀವೀಗ ಹೇಳೋ ವಿಷಯದಿಂದ ಖ್ಯಾತಿ ಜೀವನ ಸರಿ ಹೋಗುತ್ತೆ. ಪ್ಲೀಸ್ ಆಕರ್ಷ್ ಎಂದವನ ಮಾತಿಗೆ ಬೆರಗಾದ ಆಕರ್ಷ್. ನನ್ನ ಹಾಗೂ ಪರಿ ವಿಷಯ ಹೇಳೋದಕ್ಕೂ ಖ್ಯಾತಿ ಜೀವನಕ್ಕೂ ಏನು ಸಂಬಂಧ? ಆವಾಗಲೇ ಸ್ತುತಿ ಅವಳ ಭಾವ ನನ್ನನ್ನು ಮೋಸಗಾರ ಅಂದದ್ದು ನಿಜ ಅಂದ್ಲು. ಏನು ನಡೀತಿದೆ ಇಲ್ಲಿ? ಸ್ತುತಿಯ ಭಾವ ಯಾಕೆ ನನ್ನ ಬಗ್ಗೆ ಹಾಗೆ ಹೇಳಿದರು? ಪ್ರಶ್ನೆಗಳ ಸುರಿಮಳೆ ಸುರಿಸಿದ. ಆಕರ್ಷ್ ಅವರೇ, ಐ ಆಮ್ ರಿಯಲಿ ವೆರಿ ಸಾರಿ. ಆವಾಗಲೇ ನಾನು ಕೋಪದಿಂದ ಏನೇನೋ ಮಾತಾಡ್ಬಿಟ್ಟೆ. ಯುದಿ ಹೇಳಿದ್ದು ನಿಜ. ನಿಮ್ಮ ಹಾಗೂ ಪರಿಯವರ ನಡುವೆ ಏನು ನಡೀತು ಅಂತ ದಯವಿಟ್ಟು ಹೇಳಿ. ನೀವು ಹೇಳೋ ವಿಷಯ ನಮ್ಮ ಅಕ್ಕನ ಜೀವನ ಸರಿಯಾಗಲು ಸಹಾಯವಾದರೂ ಆಗಬಹುದು. ಪ್ಲೀಸ್ ಎಂದು ಕೈ ಜೋಡಿಸಿದಳು ಸ್ತುತಿ. ಅವಳ ಕೋಪವೀಗ ತಣ್ಣಗಾಗಿತ್ತು. ಸರಿ, ಹೇಳ್ತೀನಿ ಎಂದವ ತನ್ನ ಗತಜೀವನದ ಪುಟಗಳನ್ನು ಅವರ ಮುಂದೆ ತೆರೆದಿಟ್ಟ. ನಮ್ಮಪ್ಪ ಒಬ್ಬರು ರಾಜಕಾರಣಿ. ಮೋಸ ವಂಚನೆ ಮೈಗೂಡಿಸಿಕೊಂಡು ತುಂಬ ಆಸ್ತಿ ಕೂಡ ಸಂಪಾದಿಸಿದ್ದರು. ನನಗೆ ನಮ್ಮಮ್ಮಂಗೆ ಅಪ್ಪನ ಆ ಗುಣ ಕಿಂಚಿತ್ತೂ ಇಷ್ಟವಿರಲಿಲ್ಲ. ಸಹಾಯ ಕೇಳಿಕೊಂಡು ಮನೆಗೆ ಬಂದವರ ಕೈಯಿಂದ ಹಣ ಪಡೆದು ಅವರಿಗೆ ಮೋಸ ಮಾಡಿದ್ದಾರೆ ನಮ್ಮಪ್ಪ. ಅವರ ಕಣ್ಣೀರು, ಅವರು ಶಾಪ ಹಾಕಿದ್ದು ಇವಾಗಲೂ ನೆನಪಿದೆ ನನಗೆ. ನಮ್ಮಮ್ಮ ಸಾಯೋ ಮುಂಚೆ ನಂಗೆ ಹೇಳಿದ್ದು ಒಂದೇ, ಅಪ್ಪನ ದಾರಿ ಹಿಡಿಬೇಡ ಮಗನೇ ಅಂತ. ಅಮ್ಮ ಹೋದ್ಮೇಲೆ ಆ ಮನೆ, ಆ ವಾತಾವರಣದಲ್ಲಿ ಉಸಿರುಗಟ್ಟಿದಂತೆ ಭಾಸವಾಗಿತ್ತು ನನಗೆ. ಹಠ ಮಾಡಿ ಬೋರ್ಡಿಂಗ್ ಸ್ಕೂಲ್ ಸೇರಿದೆ. ವೆಕೇಷನ್ಗೆ ಮನೆಗೆ ಬಂದಾಗಲೂ ಅಪ್ಪ ಮಾಡೋ ಕೆಟ್ಟ ಕೆಲಸಗಳನ್ನು ನೋಡಿ ಬೇಸತ್ತು ಹೋಗಿದ್ದೆ. ವೆಕೇಷನ್ ಕಳೆದು ಯಾವಾಗ ಬೋರ್ಡಿಂಗ್ ಸ್ಕೂಲ್ಗೆ ವಾಪಸ್ ಹೋಗ್ತೀನೋ ಅನಿಸ್ತಿತ್ತು. ನನಗೆ ಹೆಚ್ಚು ಗೆಳೆಯರು ಇರಲಿಲ್ಲ. ಯಾರ ಬಳಿಯೂ ಹೆಚ್ಚು ಮಾತಾಡ್ತಿರಲಿಲ್ಲ ನಾನು. ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗ ಗಿಟ್ಟಿಸಿಕೊಂಡು ಇಲ್ಲಿಂದ ದೂರ ಇರಬೇಕು. ನಮ್ಮಪ್ಪ ತುಂಬ ಜನರಿಗೆ ಮೋಸ ಮಾಡಿದ್ದಾರೆ. ಆ ಪಾಪ ಕಳೆಯಲು ನನ್ನಿಂದ ಆದಷ್ಟು ನಾನು ಬಡ ಜನರಿಗೆ ಸಹಾಯ ಮಾಡಬೇಕು. ಇಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಬೋರ್ಡಿಂಗ್ ಸ್ಕೂಲಲ್ಲಿ ಆರಾಮಾಗಿದ್ದ ನಾನು ಕಾಲೇಜಿಗೆ ಸೇರೋ ಟೈಮಲ್ಲಿ ಮನೆಗೆ ವಾಪಸ್ ಬರಲೇಬೇಕಾಯಿತು. ಮನೆಯಲ್ಲಿದ್ದಾಗ ಕೆಲವೊಮ್ಮೆ ಒಂಟಿತನ ಕಾಡಿದ್ದೂ ಇದೆ. ಅಪ್ಪಂಗೆ ನನ್ನ ಮೇಲೆ ತುಂಬ ಪ್ರೀತಿ, ಆದರೆ ನನಗೆ ಅವರ ಪ್ರೀತಿ ಬೇಡವಾಗಿತ್ತು. ಅಮ್ಮನ ನೆನಪಾದಾಗಲೆಲ್ಲ ತುಂಬ ಅಳ್ತಿದ್ದೆ. ನಾನು PG ಓದೋ ಸಮಯದಲ್ಲಿ ನನಗೆ ಪರಿಚಯವಾದವಳೆ ಪ್ರೀತಾ. ನನ್ನ ಜೂನಿಯರ್ ಆಗಿದ್ಲು ಅವಳು. ಕಾಲೇಜಲ್ಲಿ ಕ್ಲಾಸ್ ಮುಗಿದ ಮೇಲೆ ಲೈಬ್ರರಿ ಸೇರಿ ಬಿಡುತ್ತಿದ್ದ ನನ್ನನ್ನು ಅದು ಯಾವಾಗ ಗಮನಿಸಿದಳೋ ಅವಳು, ನಂಗೆ ಗೊತ್ತಿಲ್ಲ. ಅಂತರ್ಮುಖಿಯಾದ ನಾನು ಯಾರನ್ನು ಹೆಚ್ಚಾಗಿ ಗಮನಿಸ್ತಿರಲಿಲ್ಲ. ಒಂದಿನ ಅಚಾನಕ್ಕಾಗಿ ನನ್ನ ಕಣ್ಮುಂದೆ ಬಂದಳು. ಯಾವುದೋ ಪುಸ್ತಕದ ಬಗ್ಗೆ ವಿಚಾರಿಸಿದ್ಲು. ಅವಳು ಕೇಳಿದ ಪ್ರಶ್ನೆಗಷ್ಟೇ ಉತ್ತರಿಸುತ್ತಾ ಅಲ್ಲಿಂದ ಹೊರಬಂದಿದ್ದೆ. ಆಮೇಲೆ ಪದೇ ಪದೇ ನನ್ನ ಕಣ್ಮುಂದೆ ಪ್ರತ್ಯಕ್ಷವಾಗ್ತಿದ್ಲು. ಮೊದಮೊದಲು ಅವಳನ್ನು ಗಮನಿಸದಂತೆ ಇದ್ದು ಬಿಟ್ಟಿದ್ದೆ. ಆದರೆ ದಿನ ಕಳೆದಂತೆ ಅವಳನ್ನು ಕಂಡಾಗ ನನಗೆ ಅರಿವಿಲ್ಲದಂತೆ ಮುಗುಳ್ನಾಗೆ ಬೀರ್ತಿದ್ದೆ. ಏನಾದರೂ ನೆಪ ಹೇಳಿಕೊಂಡು ನನ್ನನ್ನು ಮಾತನಾಡಿಸಲು ಪ್ರಯತ್ನ ಮಾಡ್ತಿದ್ಲು. ಆಮೇಲೊಂದಿನ ಸಡನ್ನಾಗಿ ಪ್ರಪೋಸ್ ಮಾಡಿಬಿಟ್ಲು. ನನಗೆ ಎಲ್ಲವೂ ಅಯೋಮಯ. ಇಷ್ಟು ಮುದ್ದಾದ ಹುಡುಗಿ ಕಾಲೇಜಲ್ಲಿ ಹೀರೋ ಥರ ಇರೋ ಹುಡುಗರನ್ನು ಪ್ರೀತಿಸೋದು ಬಿಟ್ಟು ನನ್ನಂಥ ಹುಡುಗನನ್ನು ಯಾಕೆ ಪ್ರೀತಿಸ್ತಿದ್ದಾಳೆ? ಒಂದು ವೇಳೆ ತಮಾಷೆಗೆ ಹಾಗೆ ಹೇಳಿದ್ಲಾ ಅಂತ ಅನುಮಾನ ಕೂಡ ಬಂತು. ಆದರೆ ಅವಳು ನನ್ನ ವಿಷಯದಲ್ಲಿ ತುಂಬ ಗಂಭೀರವಾಗಿದ್ಲು. ಮೊದಮೊದಲು ಅವಳಿಂದ ದೂರವಿರೋ ಪ್ರಯತ್ನ ಮಾಡಿದ ನಾನು ಆಮೇಲೆ ಅವಳಿಗೆ ತುಂಬ ಹತ್ತಿರವಾದೆ. ಅಷ್ಟು ವರ್ಷ ಒಂಟಿತನ ಅನುಭವಿಸಿದ ನನಗೆ ನನ್ನನ್ನು ಪ್ರೀತಿಸೋ ಜೀವದ ಅವಶ್ಯಕತೆ ಇತ್ತು. ನನಗೆ ಪ್ರೀತಿ ಅಂದರೆ ಏನು ಅಂತ ತಿಳಿಸಿಕೊಟ್ಟವಳೇ ಅವಳು. ಮಾತು ಬಾರದ ಮೂಕನಂತಿದ್ದ ನನಗೆ ಮಾತು ಕಲಿಸಿಕೊಟ್ಟವಳೇ ಅವಳು. ಬರಡು ಭೂಮಿಯಂತಿದ್ದ ಬಾಳಿಗೆ ಪ್ರೀತಿಯ ಮಳೆ ಸುರಿಸಿದವಳು ನನ್ನ ಪರಿ. ಕಾಲೇಜಲ್ಲಿ ಯಾರಿಗೂ ನಮ್ಮ ಪ್ರೀತಿಯ ಬಗ್ಗೆ ತಿಳಿದಿರಲಿಲ್ಲ. ಕ್ಲಾಸ್ ಮುಗಿದ ನಂತರ
ಲೈಬ್ರರಿಯಲ್ಲೋ ಅಥವಾ ಹೊರಗಡೆ ಕಾಫಿ ಶಾಪ್ನಲ್ಲೋ ಭೇಟಿಯಾಗ್ತಿದ್ವಿ. ನನ್ನ ಪಾಲಿನ ಸುಂದರ ದಿನಗಳವು. ಎಲ್ಲ ಪ್ರೇಮಿಗಳಂತೆ ನನ್ನ ಪರಿಯ ಜೊತೆಗಿನ ಜೀವನ, ನಮ್ಮ ಮದುವೆ, ಮಕ್ಕಳು, ಹೀಗೆ ನೂರಾರು ಕನಸುಗಳನ್ನು ಕಂಡಿದ್ವಿ. ನಮ್ಮದೇ ಲೋಕದಲ್ಲಿ ನಾವು ಹಾಯಾಗಿದ್ವಿ. ಆದರೆ ಅವತ್ತೊಂದಿನ ಅಪ್ಪಂಗೆ ನನ್ನ ಹಾಗೂ ಪರಿ ವಿಷಯ ಹೇಗೋ ಗೊತ್ತಾಯಿತು. ಅವರ ರಾಜಕೀಯ ಭವಿಷ್ಯಕ್ಕೆ ನಾನು ಅವರ ಪಕ್ಷದ ನಾಯಕನ ಮಗಳನ್ನು ಮದುವೆ ಆಗಬೇಕನ್ನೋದು ಅವರ ಆಸೆಯಾಗಿತ್ತು. ಅವರ ಮಾತನ್ನು ಕೇಳದೇ ಇದ್ದರೆ ಪರಿನ ಸಾಯಿಸೋದಾಗಿ ಹೇಳಿದಾಗ ನನಗೆ ಬೇರೆ ದಾರಿ ಕಾಣಲಿಲ್ಲ. ಪರಿಗೆ ಏನೂ ಮಾಡಬೇಡಿ, ನನ್ನ ಓದು ಮುಗಿದು ಜಾಬ್ ಸಿಕ್ಕಿದ ಮೇಲೆ ನಾನು ನೀವು ತೋರಿಸೋ ಹುಡುಗಿಯನ್ನೇ ಮದುವೆ ಆಗ್ತೀನಿ ಅಂತ ಅಪ್ಪನನ್ನು ನಂಬಿಸಿದೆ. 2 ದಿನ ನಾನು ಕಾಲೇಜಿಗೆ ಹೋಗಿರಲಿಲ್ಲ. ಪರಿ ಅವಳ ಚೈಲ್ಡ್ಹುಡ್ ಫ್ರೆಂಡ್ ಬಂದಿದ್ದಾನೆಂದು ಅವನನ್ನು ಮೀಟ್ ಮಾಡು ಎಂದು ಪದೇ ಪದೇ ಫೋನ್ ಮಾಡ್ತಿದ್ಲು. ಅವಳಿಗೆ ಏನೇನೋ ಸುಳ್ಳು ಹೇಳಿ ಕಾಲ್ ಕಟ್ ಮಾಡಿದೆ. ಅದಾದ ಮೇಲೆ ಕಾಲೇಜಿಗೆ ಹೋದಾಗ ಪರಿ ನನ್ನನ್ನು ಕಂಡು ಓಡೋಡಿ ಬಂದಳು. ಅವಳನ್ನು ಕಂಡ ಖುಷಿಯಲ್ಲಿ ನಾನು ಅಪ್ಪ ಹೇಳಿದ ವಿಷಯ ಮರೆತು ಅವಳ ಬಳಿ ಮಾತಾಡಬೇಕು ಅನ್ನುವಷ್ಟರಲ್ಲಿ ಅಪ್ಪನ ಕಡೆಯ ವ್ಯಕ್ತಿಯೊಬ್ಬರು ನಮ್ಮನ್ನು ಗಮನಿಸುತ್ತಿರುವುದನ್ನು ನಾನು ನೋಡಿದೆ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದ ನಮ್ಮಪ್ಪ ನನ್ನ ಹಿಂದೆ ಅವರ ಕಡೆಯ ವ್ಯಕ್ತಿಯನ್ನು ಕಳಿಸಿದ್ದಾರೆ ಅಂತ ಅರ್ಥ ಆಯಿತು. ಅವತ್ತು ಪರಿ ಜೊತೆ ತುಂಬ ರೂಢಾಗಿ ಮಾತಾಡಿದೆ. ನೋಡು ಪ್ರೀತಾ, ಇನ್ಮೇಲೆ ಆರ್ಷ್ ಅಂತ ನನ್ನ ಹಿಂದೆ ಬರಬೇಡ. ನನಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್ ಸ್ಟೇ ಅವೇ ಫ್ರಮ್ ಮೀ ಅಂದೆ. ಏನೋ ತಮಾಷೆ ಮಾಡ್ತಿದ್ಯಾ? ನೀನು ಹೀಗೆ ಹೇಳಿದ ತಕ್ಷಣ ನಂಬಿಡ್ತೀನ ನಾನು ಅಂತ ಹೇಳಿದ್ಲು. ಇರೋ ವಿಷಯ ಹೇಳಿದರೆ ನಿನಗೆ ತಮಾಷೆ ಅನಿಸುತ್ತಾ? ನಾನು ಬೇರೊಂದು ಹುಡುಗಿಯನ್ನು ಪ್ರೀತಿಸ್ತಿದ್ದೀನಿ. ಅವಳೇನೋ ನನ್ನ ಹಿಂದೆ ಬಂದ ಹುಡುಗಿ ಅಲ್ಲ. ಹಾಗೆ ಮದುವೆಗೂ ಮೊದಲು ನನ್ನ ಜೊತೆ ಎಲ್ಲವನ್ನು ಹಂಚಿಕೊಳ್ಳುವ, ಬೆಡ್ ಶೇರ್ ಮಾಡಿಕೊಳ್ಳುವ ಚೀಪ್ ಹುಡುಗಿ ಅಲ್ಲ ಅಂತ ಹೇಳಿದೆ. ನಾನಷ್ಟು ಕಟುವಾಗಿ ಮಾತಾಡದೆ ಹೋಗಿದ್ರೆ ಪರಿ ನನ್ನಿಂದ ದೂರ ಹೋಗ್ತಿರಲಿಲ್ಲ. ಅವಳು ನನ್ನ ಜೊತೆ ಇದ್ದರೆ ಅವಳ ಪ್ರಾಣಕ್ಕೆ ಅಪಾಯ. ನನಗೆ ಆ ಕ್ಷಣ ಪರಿ ಜೀವ ಮುಖ್ಯವಾಗಿತ್ತು. ನಾವಿಬ್ಬರೂ ಒಂದಾಗಿದ್ವಿ. ಅದರಲ್ಲಿ ಇಬ್ಬರ ತಪ್ಪು ಇತ್ತು. ಆದರೆ ಅವಳು ಯಾವತ್ತಿದ್ರೂ ನನ್ನವಳು. ಮನಸ್ಸಲ್ಲಿ ಅವಳಿಗೆ ಹೆಂಡತಿ ಸ್ಥಾನ ಕೊಟ್ಟಿದ್ದೆ. ಆದುದರಿಂದಲೇ ಆಮೇಲೆ ಅದು ತಪ್ಪು ಅಂತ ಅನ್ನಿಸ್ಲಿಲ್ಲ. ಆದರೆ ಅವತ್ತು ಪರಿಯನ್ನು ನನ್ನಿಂದ ದೂರವಿಡುವ ಸಲುವಾಗಿ ಅದೇ ವಿಷಯವನ್ನು ಹೇಳಿ ಅವಳ ಮನಸ್ಸಿಗೆ ತುಂಬ ನೋವು ಕೊಟ್ಬಿಟ್ಟೆ. ಪರಿಯ ಮನಸ್ಸಿಗೆ ಆದ ಆಘಾತ ನಂಗೆ ಅರಿವಾಗಿತ್ತು. ಆದರೆ ಆಗ ನನಗೆ ಬೇರೆ ದಾರಿ ಇರಲಿಲ್ಲ. ನನ್ನ ಮಾತು ಕೇಳಿ ಪರಿ ಕುಸಿದು ಕುಳಿತಳು. ನಾನು ಕಲ್ಲಿನಂತೆ ಹಾಗೆ ನಿಂತಿದ್ದೆ. ನೀನು ಹೇಳಿದ್ದು ನಿಜ ಆಕರ್ಷ್. ನಾನು ಮದುವೆಗೂ ಮೊದಲು ನನ್ನ ಎಲ್ಲವನ್ನು ನಿನಗೆ ಸಮರ್ಪಿಸಿದೆ. ಯಾಕೆಂದರೆ ನನ್ನ ಪ್ರೀತಿ ಮೇಲೆ ನನಗಿದ್ದ ನಂಬಿಕೆ. ನನ್ನ ಮನಸ್ಸಲ್ಲಿ ಯಾವತ್ತೋ ನಿನಗೆ ಗಂಡನ ಸ್ಥಾನವನ್ನು ಕೊಟ್ಟು ಬಿಟ್ಟಿದ್ದೆ. ಅದಕ್ಕೆ ನನಗದು ತಪ್ಪು ಅಂತ ಅನ್ನಿಸ್ಲಿಲ್ಲ. ಆದರೆ ಹೀಗೊಂದಿನ ಬರುತ್ತೆ ಅಂತ ನಾನು ಕನಸಲ್ಲೂ ಊಹಿಸಿರಲಿಲ್ಲ. ಇನ್ಯಾವತ್ತೂ ನಿನ್ನ ಕಣ್ಮುಂದೆ ಈ ಚೀಪ್ ಹುಡುಗಿ ಬರೋದಿಲ್ಲ. ಆದರೆ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ, ಆ ಹುಡುಗಿ ಯಾರು? ಆ ಒಳ್ಳೆ ಹುಡುಗಿಯನ್ನು ನಾನೊಂದು ಸರಿ ನೋಡಬೇಕು ಎಂದು ಕೇಳಿದಳು. ಆ ಕ್ಷಣ ನನಗೇನು ಮಾಡಬೇಕು ತಿಳಿಯಲಿಲ್ಲ. ನನ್ನ ಜೀವನದಲ್ಲಿ ಪರಿ ಬಿಟ್ಟರೆ ಬೇರೆ ಯಾವ ಹುಡುಗಿಯೂ ಇಲ್ಲ. ಈಗ ಯಾವ ಹುಡುಗಿಯನ್ನು ತೋರಿಸಲಿ ಎಂದು ಯೋಚಿಸಿದಾಗ ನಮ್ಮ ಮುಂದೆ ನಮ್ಮ ಕಾಲೇಜಿನ ಒಂದು ಹುಡುಗಿ ಹೋಗುತ್ತಿರುವುದನ್ನು ಕಂಡೆ. ಅವಳ ಕಡೆಗೆ ತೋರಿಸಿ, ನೋಡು ಅವಳೇ ನನ್ನ ಹುಡುಗಿ ಅಂದು ಅಲ್ಲಿಂದ ಲೈಬ್ರರಿ ಹತ್ತ ಹೋದೆ. ನನಗೆ ಆ ಕ್ಷಣ ಒಬ್ಬನೇ ಇರಬೇಕು ಅಂತ ಅನಿಸ್ತಿತ್ತು. ಇನ್ನು ಸ್ವಲ್ಪ ತಿಂಗಳು ಅಷ್ಟೇ. ನನ್ನ ಓದು ಮುಗಿದ ಮೇಲೆ ಪರಿಯ ಬಳಿ ಮಾತಾಡಿ ಅವಳಿಗೆ ಎಲ್ಲ ಅರ್ಥ ಮಾಡಿಸಿ ಅವಳ ಜೊತೆ ಫಾರಿನ್ಗೆ ಹೋಗಬೇಕು ಅಂದ್ಕೊಂಡಿದ್ದೆ. ಆದರೆ ನಾವು ಅಂದುಕೊಂಡಂತೆ ಯಾವುದು ನಡೆಯೋದಿಲ್ಲ ಅಂತ ಆಮೇಲೆ ಗೊತ್ತಾಯಿತು. ಆ ಘಟನೆ ನಡೆದ ಮೇಲೆ ನಾನು ಪರಿಯನ್ನು ನೋಡಲೇ ಇಲ್ಲ. ಅಪ್ಪನ ಕಡೆಯ ವ್ಯಕ್ತಿ ಕೆಲವು ದಿನ ನನ್ನನ್ನು ಫಾಲೋ ಮಾಡ್ತಿದ್ದ ಕಾರಣ ನಾನು ಪರಿಯ ಬಗ್ಗೆ ವಿಚಾರಿಸಲು ಆಗಲಿಲ್ಲ. ಪರಿಗೆ ನಮ್ಮಪ್ಪ ರಾಜಕಾರಣಿ ಅನ್ನೋ ವಿಷಯ ಕೂಡ ಗೊತ್ತಿರಲಿಲ್ಲ. ನನ್ನ ಎಕ್ಸಾಮ್ ಮುಗಿದ ಮೇಲೆ ಪರಿಯ ಮನೆ ಹತ್ರ ಹೋದೆ. ಆದರೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಅಕ್ಕಪಕ್ಕದ ಮನೆಯವರ ಬಳಿ ವಿಚಾರಿಸಿದಾಗ ಅವಳಿಗೆ ಮದುವೆ ಆಗಿದೆ, ಗಂಡನ ಜೊತೆ ವಿದೇಶದಲ್ಲಿದ್ದಾಳೆ ಅಂದರು. ನನಗೆ ಅವರ ಮಾತು ಕೇಳಿ ಸಿಡಿಲೆರಗಿದಂತೆ ಆಗಿತ್ತು. ಆಮೇಲೆ ಅಲ್ಲಿರೋಕ್ಕಾಗದೆ ವಿದೇಶ ಸೇರಿದೆ. ಪರಿ ಎಲ್ಲೇ ಇದ್ದರೂ ಚೆನ್ನಾಗಿರಲಿ, ಅವಳ ಪ್ರೀತಿಯ ನೆನಪುಗಳ ಜೊತೆ ಜೀವನ ಪೂರ್ತಿ ಕಾಲ ಕಳೆಯಬೇಕು ಅಂತ ನಿರ್ಧರಿಸಿದೆ. ಅವತ್ತು ವಿದೇಶ ಸೇರಿದವನು ಮತ್ತೆ ಕೆಲವು ತಿಂಗಳ ಹಿಂದೆ ಅಷ್ಟೇ ಮರಳಿ ಬಂದೆ. ಮೊದಲೇ ಬಂದಿದ್ರೆ ಅಪ್ಪ ತೋರಿಸಿದ ಹುಡುಗಿಯನ್ನು ಮದುವೆ ಆಗಬೇಕಿತ್ತು. ಪರಿಯ ಜಾಗದಲ್ಲಿ ಬೇರೆ ಹೆಣ್ಣನ್ನು ಕಲ್ಪಿಸಲು ಸಹ ನನ್ನಿಂದ ಸಾಧ್ಯವಿರಲಿಲ್ಲ.
ಎಂದು ತನ್ನ ಗತಜೀವನದ ಬಗ್ಗೆ ಹೇಳಿದವ. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಎಂದು ಸ್ತುತಿ ಹಾಗೂ ಯುದಿತ್ನತ್ತ ನೋಡಿದ ಆಕರ್ಷ್. ಮತ್ತೆ ನಿಮಗೆ ಮದುವೆಯಾಗಿ ಹೆಂಡತಿ ಇದ್ದಾಳೆ ಅಂದ್ರಿ? ಸ್ತುತಿ ಕೇಳಿದಾಗ ತನ್ನ ವಾಲೆಟ್ನಲ್ಲಿರುವ ಫೋಟೋ ತೋರಿಸಿದವ. ಇವಳೇ ನನ್ನ ಹೆಂಡತಿ, ನನ್ನ ಪರಿ. ಅವಳೀಗ ನನ್ನ ಜೊತೆ ಇಲ್ಲದೇ ಇರಬಹುದು, ಆದರೂ ನನ್ನ ಮನಸ್ಸಲ್ಲಿ ಅವಳೇ ಇದ್ದಾಳೆ ಎಂದ ಭಾವುಕನಾಗಿ. ಯುದಿತ್ ಹಾಗೂ ಸ್ತುತಿ ಮೌನವಾಗಿ ನಿಂತರು. ಪರಿ ಬೇರೆ ಮದುವೆ ಆಗಿಲ್ಲ ಅಂತ ಹೇಳಿದೆಯಲ್ಲ, ನನ್ನ ಪರಿ ಎಲ್ಲಿದ್ದಾಳೆ ಹೇಳು. ಹಾಗೆ ನಾನು ಆವಾಗಲೇ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಎಂದ ಆಕರ್ಷ್ ಮಾತಿಗೆ ಸ್ತುತಿ ಯುದಿತ್ನ ಕಡೆಗೆ ನೋಡಿದಳು. ನೀವು ಅವತ್ತು ಒಂದು ಹುಡುಗಿಯನ್ನು ಪ್ರೀತಿಸ್ತಿದ್ದೀರಿ ಅಂತ ಪರಿಯವರ ಬಳಿ ಸುಳ್ಳು ಹೇಳಿದ್ರಲ್ಲ, ಆ ಹುಡುಗಿ ಬೇರೆ ಯಾರೂ ಅಲ್ಲ, ನಮ್ಮಕ್ಕ ಖ್ಯಾತಿ. ಸ್ತುತಿ ಎಂದಾಗ ವಾಟ್ ಎಂದು ಕಿರುಚಿದ ಆಕರ್ಷ್. ನಿಜ ಆಕರ್ಷ್, ಹಾಗೆ ನಿಮ್ಮ ಪರಿಯ ಚೈಲ್ಡ್ಹುಡ್ ಫ್ರೆಂಡ್ ಬೇರೆ ಯಾರೂ ಅಲ್ಲ, ಖ್ಯಾತಿಯ ಗಂಡ ಅದ್ರತ್ ಎಂದಾಗ ಆಕರ್ಷ್ಗೆ ಅವರು ಹೇಳಿದ ವಿಷಯವನ್ನು ಅರಗಿಸಿಕೊಳ್ಳಲಾಗಲಿಲ್ಲ. ಹಾಗೆ ಮೌನವಾಗಿ ಕುಳಿತ. ಮುಂದುವರೆಯುವುದು.